ಸವಾಲ್ ಟಿವಿ ಪ್ರಿಯ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಿದ್ವಾನ್ ಪ್ರವೀಣ್ ಗುರುಜಿ. ದಿನಾಂಕ 22/2/2026ರಿಂದ ದಿನಾಂಕ 28/2/2026ರವರೆಗೆ ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮವನ್ನು ತಿಳಿಯೋಣ ಬನ್ನಿ ಪ್ರಿಯ ವೀಕ್ಷಕರೇ. ಪ್ರಥಮವಾಗಿ ನಮ್ಮ ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು ಮತ್ತು ನನ್ನ ಆರಾಧ್ಯ ಗುರುಗಳಾದ ಕೆಳದಿ ರಾಜಗುರು ಶ್ರೀ ಶಟಸ್ಥಲ ಬ್ರಹ್ಮ ಮರಳಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮವನ್ನು ತಿಳಿಯೋಣ ಬನ್ನಿ ಪ್ರಿಯ ವೀಕ್ಷಕರೇ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿಯವರು ಈ ವಾರ ನಿಮಗೆ ಮಿಶ್ರ ಫಲ ಇರಲಿದೆ. ವಾರದ ಆರಂಭದಲ್ಲಿ ಕೆಲಸದ ಒತ್ತಡಗಳು ಹೆಚ್ಚಾದರೂ ವಾರದ ಅಂತ್ಯೋದಯದ ಕಾಲದಲ್ಲಿ ವೇಳೆಗೆ ಯಶಸ್ಸು ಸಿಗಲಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತಲೆನೋವು ಕಾಣಬಹುದು. ಹಾಗೆಯೇ ಹಣಕಾಸಿನ ಅರಿವು ಸಾಧಾರಣವಾಗಿರುತ್ತದೆ. ಹೂಡಿಕೆಯಲ್ಲಿ ಎಚ್ಚರವಿರಲಿ. ದೈವಾರಾಧನೆ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ. ಇವರ ಶುಭ ಸಂಖ್ಯೆ 9. ದ್ವಿತೀಯವಾಗಿ ವೃಷಭ ರಾಶಿ. ವೃಷಭ ರಾಶಿಯವರು ಈ ವಾರ ನಿಮ್ಮ ದೀರ್ಘಕಾಲದ ಯೋಚನೆಗಳಿಗೆ ಈ ವಾರ ಚಾಲನೆ ಸಿಗಲಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ. ವೃತ್ತಿಯಲ್ಲಿ ಸಹ ಉದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯಲಿದೆ. ಹಾಗೆಯೇ ವೃತ್ತಿಯಲ್ಲಿ ಪ್ರಗತಿ ಕೂಡ ಕಂಡುಬರುತ್ತದೆ. ದೈವಾರಾಧನೆ. ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ. ಇವರ ಶುಭ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ವಾರ ಮಾತಿನ ಮೇಲೆ ನಿಗಾ ಇರಲಿ. ಇಲ್ಲದಿದ್ದರೆ ಅನಗತ್ಯ ವಿವಾದಗಳಿಗೆ ಸಿಲುಕುವ ಸಾಧ್ಯತೆ ಇದೆ. ಪ್ರಯಾಣದ ಯೋಗವಿದೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಎದುರಾಗಬಹುದು. ತಾಳ್ಮೆಯಿಂದ ಕೆಲಸ ಮಾಡುವುದು ಉತ್ತಮ. ದೈವಾರಾಧನೆ. ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ. ಇವರ ಶುಭ ಸಂಖ್ಯೆ 5. ಕಟಕ ರಾಶಿ. ಕಟಕ ರಾಶಿಯವರು ಈ ವಾರ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಆರ್ಥಿಕವಾಗಿ ಲಾಭದಾಯಕ ವಾರವಿದು. ಹಾಗೆಯೇ ಆರೋಗ್ಯದಲ್ಲಿ ಉದರ, ಹೊಟ್ಟೆ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಜಾಗೃತ ಇರಲಿ. ದೈವಾರಾಧನೆ. ಶಿವನನ್ನು ಆರಾಧನೆ ಮಾಡಿ. ಇವರ ಶುಭ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರು ಈ ವಾರ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಸಮಾಜದಲ್ಲಿ ಗೌರವ ಸಿಗುವಂತಹ ಕೆಲಸಗಳನ್ನು ಮಾಡುವಿರಿ. ವೃತ್ತಿಯಲ್ಲಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ. ಹಾಗೆಯೇ ಆರ್ಥಿಕ ಸ್ಥಿತಿಯಲ್ಲಿ ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವ ಸಂಭವವಿದೆ. ದೈವಾರಾಧನೆ. ಸೂರ್ಯ ನಮಸ್ಕಾರವನ್ನು ಮಾಡಿ. ಶುಭ ಸಂಖ್ಯೆ 1. ಕನ್ಯಾ ರಾಶಿ. ಯೋಚಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ. ಕುಟುಂಬದಲ್ಲಿ ಮನೆಯವರ ಬೆಂಬಲ ನಿಮಗೆ ಶ್ರೀರಕ್ಷೆ ಆಗಲಿದೆ. ಆರೋಗ್ಯದಲ್ಲಿ ಧನಾತ್ಮಕ ಚಿಂತನೆಗಳಿಂದ ಮಾನಸಿಕ ಶಾಂತಿ ಪಡೆಯಿರಿ. ಹಾಗೆಯೇ ಭೂಮಿ ಅಥವಾ ಆಸ್ತಿ ವಿಚಾರದಲ್ಲಿ ಜಯ ಸಿಗಲಿದೆ. ದೈವಾರಾಧನೆ. ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಇವರ ಶುಭ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರು ಈ ವಾರ ವ್ಯಾಪಾರದಲ್ಲಿ ಲಾಭದಾಯಕ ವಾರವಿದು. ಹೊಸ ವಸ್ತುಗಳನ್ನು ಖರೀದಿಸುವ ಯೋಗವಿದೆ. ಹಾಗೆಯೇ ವೃತ್ತಿಯಲ್ಲಿ ಬಡ್ಡಿ ಅಥವಾ ವರ್ಗಾವಣೆ ಸಾಧ್ಯತೆ ಕೂಡ ಇದೆ. ಆರೋಗ್ಯದಲ್ಲಿ ನಿದ್ರಾಹೀನತೆಯಿಂದ ದೂರವಿರಲು ಧ್ಯಾನವನ್ನು ಮಾಡಿ. ದೈವಾರಾಧನೆ. ದುರ್ಗಾದೇವಿ ಪ್ರಾರ್ಥನೆಯನ್ನು ಮಾಡಿ. ಇವರ ಶುಭ ಸಂಖ್ಯೆ 7. ವೃಶ್ಚಿಕ ರಾಶಿ. ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ. ಸ್ಥಿರಾಸ್ತಿ ಖರೀದಿಗೆ ಮಾಡುವ ವಿಚಾರದಲ್ಲಿ ಪ್ರಗತಿ ಕಂಡುಬರಲಿದೆ. ವೈಯಕ್ತಿಕ ದೃಢ ನಿರ್ಧಾರಗಳು ನಿಮಗೆ ಶುಭ ತರುತ್ತವೆ. ದೈವಾರಾಧನೆ.
ಹನುಮಾನ್ ಚಾಲೀಸ್ ಪಠನೆ ಮಾಡಿ. ಇವರ ಶುಭ ಸಂಖ್ಯೆ 3. ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಈ ವಾರ ಆಧ್ಯಾತ್ಮಿಕ ಕಡೆಗೆ ಆಸಕ್ತಿ ಹೆಚ್ಚಾಗಲಿದೆ. ದೂರದ ಪ್ರಯಾಣದಿಂದ ಲಾಭವಾಗಲಿದೆ. ಆರ್ಥಿಕ ಸ್ಥಿತಿ, ಹಣದ ಮೂಲಗಳು ಹೆಚ್ಚಾಗಲಿವೆ. ಹಾಗೆಯೇ ಸಂಬಂಧದಲ್ಲಿ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಸಾಧ್ಯತೆ ಕೂಡ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೆಚ್ಚಾಗಲಿದೆ. ದೈವಾರಾಧನೆ. ಗುರು ಸಿದ್ಧಲಿಂಗೇಶ್ವರರನ್ನ ಪ್ರಾರ್ಥಿಸಿ. ಇವರ ಶುಭ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರು ಈ ವಾರ ಕೆಲಸದಲ್ಲಿ ಅಡೆತಡೆಗಳು ಎದುರಾಗಬಹುದು. ಆದರೆ ತಾಳ್ಮೆಯಿಂದ ಗೆಲುವು ನಿಮ್ಮದಾಗಲಿದೆ. ಆರೋಗ್ಯದಲ್ಲಿ ಕಾಲು ನೋವು ಅಥವಾ ಮೂಳೆ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ವೃತ್ತಿಯಲ್ಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಮನೆಯ ಬದಲಾವಣೆ ಚಿಂತನೆ ಇರಲಿದೆ. ದೈವಾರಾಧನೆ. ಶ್ರೀ ಶ್ರೀಶ್ವರ ಸ್ವಾಮಿಯ ಸ್ಮರಣೆಯನ್ನು ಮಾಡಿ. ಇವರ ಶುಭ ಸಂಖ್ಯೆ 8. ಕುಂಭರಾಶಿ. ಕುಂಭರಾಶಿಯವರು ಈ ವಾರ ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಹೊಸ ಮಿತ್ರರ ಪರಿಚಯವಾಗಲಿದೆ. ಕುಟುಂಬದಲ್ಲಿ ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗುವಿರಿ. ಆರ್ಥಿಕ ಸ್ಥಿತಿ ಆದಾಯಕ್ಕಿಂತ ಖರ್ಚು ಅಧಿಕವಾಗದಂತೆ ನೋಡಿಕೊಳ್ಳಿ. ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಎದುರಾಗಬಹುದು. ದೈವಾರಾಧನೆ. ಆಂಜನೇಯ ಸ್ವಾಮಿಯನ್ನ ದರ್ಶನ ಮಾಡಿ. ಇವರ ಶುಭ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರು ಈ ವಾರ ನಿಮಗೆ ಅದೃಷ್ಟದ ಬೆಂಬಲವಿದೆ. ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳಲಿವೆ. ವಿದ್ಯಾಭ್ಯಾಸದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಲಿದೆ. ಹಾಗೆಯೇ ಆರೋಗ್ಯದಲ್ಲಿ ಸಾತ್ವಿಕ ಆಹಾರ ಸೇವನೆ ಆದ್ಯತೆ ನೀಡಿ. ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ. ಸಂಯಮದಿಂದ ವರ್ತಿಸುವುದು ಬಹಳ ಮುಖ್ಯ. ದೈವಾರಾಧನೆ. ಗುರು ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡಿ. ಇವರ ಶುಭ ಸಂಖ್ಯೆ 7. ತಂತ್ರ ಜ್ಯೋತಿಷ್ಯಕ್ಕೆ ಸ್ವಾಗತ. ನಿಮ್ಮ ಸೈಟು ಅಥವಾ ಮನೆ ಹಾಗೆ ಜಮೀನುಗಳು ವ್ಯಾಪಾರವಾಗುತ್ತಿಲ್ಲವೇ? ಖರೀದಿಯಾಗುತ್ತಿಲ್ಲವೇ? ಹಾಗಿದ್ದರೆ ಈ ತಂತ್ರ ಜ್ಯೋತಿಷ್ಯವನ್ನು ನೀವು ಒಮ್ಮೆ ಮಾಡಿ ನೋಡಿ. ಖಂಡಿತವಾಗಿಯೂ ನಿಮಗೆ ಉತ್ತಮ ಶುಭ ಫಲಗಳು ದೊರೆಯುತ್ತವೆ. ಹಾಗಿದ್ದರೆ ಏನು ಮಾಡಬೇಕು ತಿಳಿಯೋಣ ಬನ್ನಿ ಪ್ರಿಯ ವೀಕ್ಷಕರೇ. ನಿಮ್ಮ ಜಾಗದ ಈಶಾನ್ಯ ಮೂಲೆಯಲ್ಲಿ ಹೋಗಿ ಒಂದು ಹಿಡಿಯಷ್ಟು ಮಣ್ಣನ್ನು ತೆಗೆದುಕೊಂಡು ಬಂದು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು 21 ದಿನಗಳ ಕಾಲ ಮಾಡಿ. ಹಾಗೆ ಮಾಡಿದ ಮೇಲೆ 21 ದಿನದ ಒಳಗೆ ನಿಮಗೆ ಶುಭ ಸುದ್ದಿ ಸಿಗುತ್ತದೆ. 21 ದಿನ ಆದ ಮೇಲೆ ಆ ಮಣ್ಣನ್ನು, ಪೂಜೆ ಮಾಡಿರ್ತಕ್ಕಂಥ ಮಣ್ಣನ್ನು ಆ ಈಶಾನ್ಯ ಮೂಲೆಗೆ ಹಾಕಿ. ಹಾಗೆ ಅದರ ಜೊತೆಗೆ ಬಿಳಿ ಸಾಸಿವೆ, ಅರಿಶಿಣವನ್ನು ಸೇರಿಸಿ ಹಾಕಿದರೆ ನಿಮಗೆ ಅತ್ಯಂತ ವೇಗವಾಗಿ ಈ ಜಾಗ ಮಾರಾಟವಾಗುತ್ತದೆ. ಸೈಟ್ ಆಗಿರಬಹುದು, ಜಮೀನಾಗಿರಬಹುದು, ಯಾವುದೇ ಜಾಗಗಳು ಮಾರಾಟವಾಗುತ್ತದೆ. ಹೀಗೆ ಮಾಡಿ. ತಂತ್ರ ಜ್ಯೋತಿಷ್ಯದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶಿವಂಬೋಯಾತ್. ಸವಾಲ್ ಟಿವಿ ವೀಕ್ಷಕರಿಗೆ ಧನ್ಯವಾದಗಳು.